ಏನು ಆತ್ಮನೋ ಏನೋ ಈಗಿನ ಸೈಂಟಿಫಿಕ್ ಕಾಲದಲ್ಲೂ ಈ ಥರ ಮೂಢನಂಬಿಕೆಗಳೆಲ್ಲ ಇನ್ನೂ ಜೀವಂತವಾಗಿದೆ ಅಂದರೆ ನಂಗೆ ನಂಬಿಕೆ ಆಗ್ತಿಲ್ಲ. ಅಯ್ಯೋ ಸಂಜೀವ, ಹಾಗೆಲ್ಲ ಅನ್ಕೋಬೇಡ. ಆತ್ಮಗಳು ಮುಂಚೆನೂ ಇತ್ತು, ಈಗಲೂ ಇದೆ, ಮುಂದಕ್ಕೂ ಇರುತ್ತೆ. ನಾನು ನಮ್ಮೂರಲ್ಲಿ ಎಷ್ಟು ಆತ್ಮಗಳನ್ನ ನೋಡಿದ್ದೀನಿ ಗೊತ್ತಾ? ನೀನ್ ಆತ್ಮಗಳನ್ನ ನೋಡಿದ್ಯಾ? ಅಂದ್ರೆ ಅಕ್ಕ, ಆತ್ಮಗಳು ಆವರಿಸ್ಕೊಂಡಿರ್ತಾರಲ್ಲ ಅವ್ರನ್ನ ನೋಡಿದ್ದೀನಿ. ಗುರುಜಿ ಪಾಪ ಒಳ್ಳೆಯವರು, ಇವಳಿಗೆ ಜಾಸ್ತಿ ಹೊಡೆದಿಲ್ಲ. ನಮ್ಮೂರಲ್ಲಾಗಿದ್ರೆ ಮೆಣಸಿನ್ಕಾಯಿ ಘಾಟ್ ಹಾಕ್ಸಿ ಕೆಂಡದ ಮೇಲೆ ನಡೆಸ್ಬಿಟ್ಟಿರೋರು. ಹಾ, ಹೇಳಿದ್ದಾರೆ ಗುರೂಜಿನೂ ಹೇಳಿದ್ದಾರೆ. ಏನಂತ? ಮತ್ತೆ ಏನಾದ್ರೂ ಇವ್ರ ಮೈ ಮೇಲೆ ಆತ್ಮ ಬಂತು ಅಂದ್ರೆ ಈ ಸತಿ ಬೆನ್ನಿಗೆ ಕೊಕ್ಕೆ ಹಾಕಿ ರಥನ ಎಳಿಸ್ತಾರೆ ಅಂತ ಗುರೂಜಿ ಹೇಳಿದ್ದಾರೆ. ದೇವ್ರ ದಯೆಯಿಂದ ಮತ್ತೆ ಇವ್ರ ಮೈ ಮೇಲೆ ಆತ್ಮ ಬರಬಾರ್ದು ಅಂತ ನಾನು ಬೇಡ್ಕೋತಾ ಇದ್ದೀನಿ. ದೇವಿ, ನೀವು ಬೇಡ್ಕೊಳ್ಳಿ. ದೇವಿ, ತಗೊಮ್ಮ, ಕುಡಿ ಇದನ್ನ. ಏನಿದು? ಬೇವಿನ ಸೊಪ್ಪಿನ ಕಷಾಯ, ಗುರೂಜಿ ಹೇಳಿದ್ದು. ಬೇಡ, ನಂಗೆ ಬೇಡವೇ ಬೇಡ. ಬೇಡ ಬೇಡ ಅಂದ್ರೆ ಮತ್ತೆ ಆತ್ಮ ಬರುತ್ತೆ. ಕೊಡೇಲಿ, ನಾನು ಕುಡಿಸ್ತೀನಿ ಅವಳಿಗೆ. ಬೇಡ ಅನ್ಬೇಡ, ಆ ಮಾಡ. ಬೇಡ ಅನ್ಬಾರ್ದು. ದೇವಿ, ನಂಗೆ ಇದನ್ನ ನೋಡಕ್ ಆಗ್ತಿಲ್ಲ ಕಣಮ್ಮ. ಹುಷಾರು, ಇನ್ನೊಂಚೂರು ಇದೆ. ನೋಡ್ತೀನಿ. ಗುಡ್ ನೈಟ್. ಇನ್ಮೇಲೆ ಗೊಂಬೆ ನಿನ್ ಹತ್ರನೇ ಬರಲ್ಲ. ಅಲ್ಲ, ಗುರೂಜಿ ಹೇಳ್ದಂಗ್ ಮಾಡಿದ್ರೆ ಯಾವ ಭಯನೂ ಇಲ್ಲ. ಹಾ, ಹಾಗಾದ್ರೆ ಕುಡಿ ಕುಡಿ. ಬೇಬಿ, ಯಾಕಮ್ಮ ಇನ್ನೂ ನಿದ್ದೆ ಮಾಡಿಲ್ಲ? ನಿದ್ದೆ ಬರ್ತಿಲ್ವಾ? ಇಲ್ಲ. ಯಾಕೆ? ನಾಳೆ ಸ್ಕೂಲಲ್ಲಿ ಏನಾದರೂ ಟೆಸ್ಟ್ ಇದೆಯಾ? ಇಲ್ಲ. ಮತ್ತೆ ಅಮ್ಮ ಇನ್ನು ಬಂದಿಲ್ವಲ್ಲ, ಅದಕ್ಕೆ ನಿದ್ದೆ ಬರ್ತಾ ಇಲ್ಲ. ಕೃಷ್ಣ, ನೀನ್ ಇನ್ನು ಮಲಗಿಲ್ವಾ ಕಂದ? ನೀನು ಬರದೆ ಅವಳಿಗೆ ನಿದ್ದೆ ಬರಲ್ವಂತೆ. ಈ ಮನೇಲಿ ಅಪ್ಪಂಗೆ ರೆಸ್ಪೆಕ್ಟೇ ಇಲ್ಲ. ಇವಳು ಯಾರು? ನನ್ನ ಮಗಳು. ನಮ್ಮ ಮಗಳು. ಕಂದ, ನಿಂಗೆ ಬೇಬಿ ಇಷ್ಟನೋ ನಾನು ಇಷ್ಟನೋ? ನಂಗಿಬ್ರು ಬೇಕು, ಇಬ್ರು ಇಷ್ಟ. ಶಿವ, ಯಾಕಿನ್ನೂ ಎದ್ದಿದ್ದೀರಾ? ರಚ್ಚು, ಕೃಷ್ಣನಿನ ಕನ್ವರ್ಸಲ್ಲಿ ನೋಡೋವಾಗೆಲ್ಲ ನಂಗೆ ಅಮ್ಮ ನೆನಪಾಗತ್ತೆ. ದಿನ ಅವ್ರು ನೋಡಬೇಕು, ಅವ್ರ ಜೊತೆಗೆ ಮಾತಾಡಬೇಕು, ಕಷ್ಟ ಸುಖ ಹಂಚ್ಕೋಬೇಕು, ಆಮೇಲೆ ಅವ್ರ ತೊಡೆ ಮೇಲೆ ಮಲ್ಕೋಬೇಕು ಅಂತ ಏನೇನೋ ಆಸೆ, ನೆರವೇರದೇ ಇರೋ ಆಸೆ. ನೆರವೇರುತ್ತೆ.
ನೀನು ಪದೇ ಪದೇ ಇಷ್ಟೊಂದು ಕಾನ್ಫಿಡೆನ್ಸ್ ಅಂತ ಹೇಳ್ತಾ ಇದೆಯಾ ಅಂದರೆ ನಂಗೊಂಥರ ಧೈರ್ಯ ಬರುತ್ತೆ ರಚ್ಚು. ಅಮ್ಮ ಈ ವಿಜಯದಶಮಿಗೆ ಆ ರೂಮಿಂದ ಆಚೆ ಬರ್ತಾರಲ್ವಾ, ಈ ಸಲ ಅಮ್ಮನವ್ರ ಪೂಜೆನ ಅವರೇ ಮಾಡ್ತಾರಲ್ವಾ, ನನ್ನ ಜೊತೆಗೆ ಮೊದಲಿನ ಥರ ಅವ್ರು ಮಾತಾಡ್ತಾರಲ್ವಾ? ಖಂಡಿತ ಮಾತಾಡ್ತಾರೆ. ನಿಮ್ ಎಲ್ಲಾ ಆಸೆಗಳು ನೆರವೇರುತ್ತೆ. ಈ ಸೂಪರ್ ಸ್ಟಾರ್ ಮಾತು ಕೊಟ್ರೆ ಡೆಫಿನೆಟ್ ಆಗಿ ನಡೆಯುತ್ತೆ. ಅಯ್ಯೋ, ಗುರುಜಿ ಕೊಟ್ಟಿರೋ ಕಷಾಯನೇ ವಾಮಿಟ್ ಮಾಡ್ಬಿಟ್ಟಲ್ಲಮ್ಮ. ಫ್ರೆಶ್ ಕಷಾಯ ಮಾಡ್ಕೊಂಬರ್ಲಾ? ಏನು? ಬೇವಿನ ಸೊಪ್ಪಿನ ಕಷಾಯ. ಬೇಡ ಬಾಮಿನಿ, ನೋಡಿ ಈಗಾಗಲೇ ಇಲ್ಲೇ ಸ್ವಲ್ಪ ಉಳಿದಿದೆ. ಅವಳಿಗೀಗ ತುಂಬ ಸುಸ್ತಾಗಿದೆ, ವಾಂತಿ ಮಾಡಿ. ತಂಪಾಗಿ ಯಾವುದಾದ್ರೂ ಜ್ಯೂಸ್ ಮಾಡ್ಕೊಂಬ, ಕುಡ್ದು ರೆಸ್ಟ್ ತಗೊಳ್ಳಿ ಅವಳು. ಅಯ್ಯೋ ನಂಗೆ ಏನು ಬೇಡ. ಹೀಗೆ ಹೇಳಿದ್ರೆ ಹೇಗ್ ದೇವಿ? ಕೈ ಕೊಡಿಲಿ, ಗುರುಜಿ ಕೊಟ್ಟಿರೋ ಈ ತಾಯ್ತನಾದ್ರೂ ಕಟ್ತೀನಿ. ಕೊಡಿಲಿ ಕೈ. ಇದನ್ನ ಕಟ್ಕೊಂಡ್ರೆ ನಿನ್ನ ಬಿಟ್ಟು ಹೋಗಿರೋ ಆತ್ಮ ಮತ್ತೆ ಬರಲ್ಲ. ನೋಡು, ನೀನು ಸುಸ್ತಾಗಿದ್ಯಾ, ಊಟ ಮಾಡಿ ಮಲಗು. ದೇವಿ, ನಿಜಕ್ಕೂ ನಿನ್ಗೆ ಆತ್ಮ ಕಾಣಿಸ್ತಾ? ಯಾವ ರೂಪದಲ್ಲಿ ಕಾಣಿಸ್ತು? ಗೊಂಬೆ ರೂಪದಲ್ಲಿ. ನೀನು ಕೃಷ್ಣನ್ನ ಹೆದರ್ಸಕ್ಕೆ ಗೊಂಬೆ ಬಿಟ್ಟ, ಈಗ ನೋಡು ಅದೇ ನಿನಗೆ ಉಲ್ಟಾಯ್ತು. ಅದಕ್ಕೆ ದೊಡ್ಡವ್ರು ಹೇಳೋದೇನೋ, ಮಾಡಿದ ಪಾಪ ಸುಮ್ಮನೆ ಬಿಡಲ್ಲ ಅಂತ. ಸರಿಯಾಗಿ ತಿರುಗಿಸ್ಕೊಡತ್ತೆ. ಎನಿವೇಸ್, ಟೇಕ್ ಕೇರ್. ದೇವಿ, ಪ್ಲೀಸ್ ಬೇಗ ಇದರಿಂದ ಎಲ್ಲ ರಿಕವರಿ ಆಗು. ನಮಗೆ ಜಾಸ್ತಿ ಟೈಮ್ ಇಲ್ಲ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಆ ಟ್ರಸ್ಟ್ ಜಗದೀಶನ್ನ ಡೀಲ್ ಮಾಡಿ ನಮ್ಮ ಪ್ಲಾನ್ ಪ್ರಕಾರ ಈ ಆಸ್ತಿನೆಲ್ಲ ನಮ್ಮ ಹೆಸರಿಗೆ ಬರೋ ಥರ ಮಾಡ್ಕೋಬೇಕು. ಪ್ಲೀಸ್ ಗೆಟ್ ವೆಲ್ ಸೂನ್. ಗುಡ್ ನೈಟ್. ದೇವಿ, ಯಾರ ಆತ್ಮ ನಿನ್ನ ಬಂದು ಕಾಡ್ತಾ ಇದೆ? ನನಗೆ ನೀನು ಸಾಯ್ಬೇಕು. ಅಮ್ಮವ್ರೇನೋ ಮಾಡ್ತಾ ಇದ್ದಾರೆ. ಪಟ್ಟದ ರಾಣಿ ಗೊಂಬೆನ ರೆಡಿ ಮಾಡ್ತಾ ಇದ್ದೀನಿ, ಕೂರ್ಸ್ಬೇಕಲ್ವಾ? ಪಟ್ಟದ ರಾಣಿನೂ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ, ಆದರೆ ನನ್ನ ಪಟ್ಟದ ರಾಣಿ ಯಾಕೋ ಡಲ್ಲ ಕಾಣಿಸ್ತಾ ಇದ್ದಾಳಲ್ಲ. ಈ ಬೊಂಬೆ ನೋಡು, ತಲೆ ಬಾಚ್ಕೊಂಡು ಒಡವೆಗಳನ್ನ ಹಾಕೊಂಡು ಎಷ್ಟು ಚಂದ ಕಾಣಿಸ್ತಾ ಇದ್ದಾಳೆ. ಅದೇ ಈ ಬೊಂಬೆ ತಲೆ ಬಾಚ್ಕೊಳ್ದೆ, ಯಾವ ಅಲಂಕಾರನೂ ಮಾಡ್ಕೊಳ್ದೆ, ಈ ಬೊಂಬೆ ಮುಂದೆ ದೃಷ್ಟಿ ಬೊಂಬೆ ತರ ಇದ್ದಾಳೆ. ಈ ಬೊಂಬೆನ ಸರಿ ಮಾಡ್ಬೇಕಲ್ಲ. ಹೇಗೆ?
ಈ ಅಂದವಾಗಿರೋ ಬೊಂಬೆಗೆ ನನ್ನ ಕಡೆ ತಾಕೋ ಥರ ಇದೆ. ಓಕೆ, ಸರ್ವಿಸ್ ಮಾಡಾಯಿತು. ಇವಾಗ ಸರ್ವಿಸ್ ಟ್ಯಾಕ್ಸ್ ಕಲೆಕ್ಟ್ ಮಾಡುವಂಥ ಟೈಮು. ಸರ್ವಿಸ್ ಟ್ಯಾಕ್ಸಾ? ಹ್ಞೂ ಶೂ, ಅಪ್ಚಾರ ಅಪ್ಚಾರ. ಏನಿದು ಹಬ್ಬದ ದಿನ ಬೆಳಗ್ಗೆ ನಿಮ್ದು? ಹೋಗಿದ್ದೀರಾ? ದೂರ ಹೋಗೋ ಮಾತೇ ಇಲ್ಲ. ಟ್ಯಾಕ್ಸ್ ಕಲೆಕ್ಟ್ ಮಾಡ್ಕೊಂಡೆ ನಿನ್ನ ಇಲ್ಲಿಂದ ಕಳಿಸೋದು. ಇದಕ್ಕೆ ಬೇರೆ ಏನು ಆಪ್ಷನ್ ಇಲ್ವಾ? ಇದಕ್ಕೆ ಬೇರೆ ಆಪ್ಷನ್ನು 100% ಇಲ್ಲ. ಪೂಜೆಗೆ ಲೇಟ್ ಆಗ್ತಾ ಇದೆ, ಬೇಗ ಬನ್ನಿ. ಹೋಗು. ಎಷ್ಟು ಸಲ ತಪ್ಪಿಸ್ಕೊಂಡು ಹೋಗ್ತೀಯ ಅಂತ ನಾನು ನೋಡ್ತೀನಿ. ನಾನು ಹೇಗೆ ಕಾಣಿಸ್ತಾ ಇದ್ದೀನಿ? ವಾವ್, ಇನ್ ನ್ಯಾಚುರಲ್ ಬ್ಯೂಟಿ. ನಿನಗೆ ಯಾಕೆ ಈ 1 kg ಮೇಕಪ್? ರೀ, ಅಂದವಾಗಿದ್ದೀನಿ ಅಂತ ನಿಮ್ ಹೊಟ್ಟೆ ಕಿಚ್ಚ? ಹೇ ಅಜ್ಜಿ, ನವರಾತ್ರಿಗೆಲ್ಲ ಯಾಕೆ ಗೊಂಬೆಗಳೆಲ್ಲ ಜೋಡಿಸ್ತಾರೆ? ಹಿಂದಿನ ಕಾಲದಿಂದ ನಡ್ಸ್ಕೊಂಡ್ ಬಂದಿರೋ ಪದ್ಧತಿ ಕೃಷ್ಣ ಅದು. ಅದೇ, ಏನಿದ್ರ ಇಂಪಾರ್ಟೆನ್ಸ್? ಏನೋಪ್ಪ, ನನಗೂ ಸರಿಯಾಗಿ ಗೊತ್ತಿಲ್ಲ. ಅಜ್ಜಿ, ನೀವಾದ್ರೂ ಹೇಳಿ. ನನಗೂ ಅದ್ರ ಬಗ್ಗೆ ಅಷ್ಟಾಗೇನು ಗೊತ್ತಿಲ್ಲ ಕೃಷ್ಣ. ಮನೇಲೆ ಅಜ್ಜಿದ್ರೆ ಅವ್ರಿಗೆಲ್ಲ ಗೊತ್ತಿರುತ್ತೆ ಅಂತ ನನ್ನ ಫ್ರೆಂಡ್ಸ್ ಹೇಳಿದ್ರು. ನೀವ್ ನೋಡಿದ್ರೆ ಗೊತ್ತಿಲ್ಲ ಅಂತೀರಲ್ಲ. ಕಂದ, ಈ ಗೊಂಬೆ ಮನೆ ಹಿಂದೆ ನಮ್ ಸಂಸ್ಕೃತಿ, ಸಂಪ್ರದಾಯ, ಕಲೆಗಾರಿಕೆ ಎಲ್ಲ ಇದೆ. ಹೌದಾ? ಹೇಗೆ? ಈ ಗೊಂಬೆಗಳನ್ನ ನೋಡು. ಇದನ್ನ ಮಾಡೋದಕ್ಕೆ ವಿಶೇಷವಾದ ಟ್ಯಾಲೆಂಟ್ ಬೇಕು ತಾನೆ? ಇದನ್ನ ಎಲ್ಲರಿಂದ ಮಾಡಕ್ಕಾಗತ್ತಾ? ಇಲ್ಲ. ಇದು ನಮ್ ಕಲೆಗಾರರ ಕಲೆಗಾರಿಕೆಯನ್ನು ತೋರಿಸುತ್ತೆ. ಅದ್ರೊಟ್ಟಿಗೆ ಇದನ್ನೇ ನಂಬ್ಕೊಂಡಿರೋ ಉದ್ಯಮಕ್ಕೆ ಕೆಲ್ಸನೂ ಸಿಗುತ್ತೆ. ಇದನ್ನ ಕಲ್ಚರಲ್ ಎಕಾನಮಿ ಅಂತ ಹೇಳ್ತಾರೆ. ಹೌದಾ? ಅದು ಅಲ್ಲದೆ ಇಲ್ಲಿ ನೋಡು, ಪಟ್ಟದ ರಾಜ, ರಾಣಿ, ಸೈನ್ಯ, ದೇವಾನುದೇವತೆಗಳು, ಋಷಿ ಮುನಿಗಳು, ಪಂಡಿತರು, ವಿದ್ವಾಂಸರು, ಮತ್ತೆ ಪಾಮರರು, ಪ್ರಾಣಿಗಳು, ಸಸ್ಯರಾಶಿಗಳು ಅಂತ ಎಲ್ಲಾ ವರ್ಗದ ಜನರನ್ನು ಮತ್ತೆ ಪ್ರಕೃತಿನ ಈ ಗೊಂಬೆ ಮನೆ ಪ್ರತಿನಿಧಿಸುತ್ತೆ. ಅಂದ್ರೆ ನಮ್ ಒಂದು ಸೊಸೈಟಿ ಇಕೋಸಿಸ್ಟಮ್ನ ರಿಫ್ಲೆಕ್ಷನ್ನೇ ಈ ಗೊಂಬೆ ಮನೆ. ಹೌದಾ ಅಮ್ಮ? ಕರೆಕ್ಟೇ. ಅಮ್ಮ, ನವರಾತ್ರಿ ಹಬ್ಬಕ್ಕೆ ಯಾಕೆ ಈ ತರ ಎಲ್ಲ ಸೆಟಪ್ ಮಾಡ್ತಾರೆ? ಬೇರೆ ಹಬ್ಬಕ್ಕೆಲ್ಲ ಯಾಕಿಲ್ಲ? ಕೃಷ್ಣ, ನಿನ್ನೆಲ್ಲಾ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಕೊಡುವವರು ಒಬ್ಬರೇ, ಅವರೇ ಪದ್ಮಜ ಅಜ್ಜಿ. ಮತ್ತೆ ಅವ್ರನ್ನ ಕರ್ಕೊಂಡ್ ಬನ್ನಿ. ಪಾಪ ಅವರು ಯಾವಾಗ್ಲೂ ಆ ಕತ್ಲೆ ಇರ್ತಾರೆ. ನಮ್ತರ ಇಲ್ಲ. ಅವ್ರಿಗೆ ಹುಷಾರಿಲ್ಲ ಕೃಷ್ಣ. ಅವ್ರಿಗೇನಾಗಿದೆ? ಚೆನ್ನಾಗೇ ಇದ್ದಾರೆ.
ಅವತ್ತು ಗೊಂಬೆ ಅಟ್ಯಾಕ್ ಮಾಡಿದಾಗ ಅಜ್ಜಿನೇ ಸೇವ್ ಮಾಡಿದ್ದು. ನೀವು ಅಜ್ಜಿನ ಕರ್ಕೊಂಡ್ ಬನ್ನಿ ತಾತ. ಇದ್ರ ಬಗ್ಗೆ ಎಲ್ಲ ಅವ್ರು ಹೇಳಿ. ಕೃಷ್ಣ, ಈ ಹಬ್ಬ ಮುಗಿಯೋದ್ರೊಳಗೆ ಅಜ್ಜಿ ಆ ಕೋಣೆಯಿಂದ ಹೊರಗೆ ಬರ್ತಾರೆ. ಪೂಜೆ ಟೈಮಲ್ಲಿ ನೀನ್ ಬೇಡ್ಕೊ, ಅಜ್ಜಿನ ಹೊರಗಡೆ ಕರ್ಕೊಂಬಾ ದೇವ್ರೆ ಅಂತ. ಚಿಕ್ಕ ಮಕ್ಳು ಬೇಡ್ಕೊಂಡ್ರೆ ಆ ದೇವ್ರು ಇಲ್ಲ ಅಂತ ಯಾವತ್ತೂ ಅನ್ನಲ್ಲ. ಹೌದಮ್ಮ, ನಾನು ನನ್ನ ಫ್ರೆಂಡ್ ಗಂಪನ್ನ ಬೇಡ್ಕೊಂತೀನಿ. ಅವನು ಅಜ್ಜಿನ ಹೊರಗಡೆ ಕರ್ಕೊಂಡ್ ಬರ್ತಾನೆ. ಕೃಷ್ಣ ಪುಟ, ಅಮ್ಮ ಹೇಳ್ದಾಗೆ ನೀನು ದೇವ್ರ ಹತ್ರ ಬೇಡ್ಕೋ. ಅಜ್ಜಿ ಹೊರಗೆ ಬಂದು ನಿನಗೆ ಇದ್ರ ಮಹತ್ವವನ್ನ ಹೇಳೋ ಹಾಗಾಗ್ಲಿ ಅಂತ. ಕೃಷ್ಣ, ಈ ಗೊಂಬೆ ಮನೆ ರೆಡಿ ಆಗೋ ತನಕ ನಾನು ನಿನ್ಗೊಂದು ಕತೆ ಹೇಳ. ಮಹಿಷಾಸುರನ್ನ ದುರ್ಗಾ ಮತ್ತೆ ಹೇಗೆ ವಧೆ ಮಾಡಿದ್ಲು ಅಂತ ಕಥೆ ಹೇಳ್ತೀನಿ.